ಸರ್ ಡೇ ಒನ್ನಿಂದ ನಮಗೆ ಗೊತ್ತಿತ್ತು ಇದು ಆ್ಯಕ್ಚುಲಾಗಿ ನಾವು ಇದನ್ನು ಈ ಒಂದು ಎಲೆಕ್ಷನ್ಸ್ನ ಕಂಟೆಸ್ಟ್ ಮಾಡ್ತಾಯಿದ್ದೀವಿ ಅಂತ ಅಂದಾಗಲೇ ನಮ್ಗೆ ಗೊತ್ತು ಸಿಕ್ಕಾಪಟ್ಟೆ ಚಾಲೆಂಜಸ್ಗಳು ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ನಾವೆಲ್ಲರೂ ವಿ ಆರ್ ಆಲ್ ಪ್ರಿಪೇರ್ಡ್ ಫಾರ್ ಇಟ್. ಎವ್ರಿಬಡಿ ಯುನೋ ದೇ ಬಾಟ್ ದಟ್ ಗೋಲ್. ಅಂದರೆ ನಾವು ಬಂತು ಅಂದರೆ ಅದು ಈಸಿಯಾಗಿರುತ್ತೆ ಅಂತಲ್ಲ, ಯಾಕಂದರೆ 3 ವರ್ಷದಿಂದ ಗೊತ್ತು ನಮಗೆ. ಬರೀ ಈ IPLನ ವಾಪಸ್ ತೊಗೊಂಬರ್ಬೇಕು ಅಂತಲೇ ಅಲ್ಲ, ನಾವು 3 ವರ್ಷದಿಂದ ಏನೇನು ಕ್ರಿಕೆಟ್ ನಡೆದಿಲ್ವೋ, ಯಾವ್ಯಾವ ಒಂದು ಗ್ರೌಂಡ್ಗಳಾಗಲಿ, ಯಾವ್ಯಾವ ಒಂದು ಇನ್ಫ್ರಾಸ್ಟ್ರಕ್ಚರ್ಗಳನ್ನಾಗಲಿ ಯಾವ ಥರ ಕೆಟ್ಟೋಗಿದೆಯೋ ಅದನ್ನು ನಾವು ಸರಿಪಡಿಸ್ಬೇಕು ಅಂತಂದರೆ ಸಿಕ್ಕಾಪಟ್ಟೆ ದೊಡ್ಡ ಕೆಲಸ. ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಕ್ರಿಕೆಟು ಮತ್ತು IPL ಕ್ರಿಕೆಟ್ನ ವಾಪಸ್ ತೊಗೊಂಬರ್ಬೇಕು ಅಂದರೆ ಅದು ಅಷ್ಟು ಈಸಿ ಅಲ್ಲ. ಅದು ನಾವು ಕಾಲು ತುಳಿತದ ಪ್ರಕರಣ ಏನಾಯಿತೋ ಅದಾದಮೇಲೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಅದಕ್ಕಂದರೆ ಆವಾಗ ಇದ್ದಿದ್ದಂಥ ಒಂದು ಆಫೀಸ್ ಬೇರರ್ಸು ರಿಸೈನ್ ಬೇರೆ ಮಾಡಿದ್ರು. ಸೊ ನಾವು ಇವಾಗ ಬಂದಿರೋದ್ರಿಂದ ನಮ್ಗೆ ಬರೋಕ್ಕಿಂತ ಮುಂಚೆನೇ ಗೊತ್ತಿತ್ತು, ನಾವು ಒಂಥರ ಗೌರ್ಮೆಂಟ್ ಅವ್ರ ಕಡೆಯಿಂದ, ಸರ್ಕಾರದ ಕಡೆಯಿಂದ ನಮಗೆ ಬೆಂಬಲ ಬೇಕು, ನಮ್ಮ ಜೊತೆ ಇರಬೇಕು, ಅವ್ರ ಜೊತೆ ಮಾತುಕತೆ ನಡೆಸಬೇಕು ನಾವು. ಹಾಗೆಯೇ ನಮಗೆ BCCI ಅವ್ರ ಕಡೆಯಿಂದನೂ ನಮಗೆ ಆ ಒಂದು ಬ್ಯಾಕಿಂಗ್ ಬೇಕಾಗುತ್ತೆ ನಮಗೆ. ಸೊ ಎರಡನ್ನೂ ಪ್ಯಾರಲಾಗಿ ನಡೆಸಬೇಕು ಅಂತ ನಾವು ಹೇಳ್ತಾನೆ ಇದ್ವಿ. ನಾವು ಮಾತಾಡ್ತಾನೆ ಇದ್ವಿ ಅದನ್ನು. ಅದು ಎಲೆಕ್ಷನ್ಗೆ ಮುಂಚೆನೇ ಮಾತಾಡ್ತಾ ಇದ್ವಿ ನಾವು. ಸೊ ಹಾಗಾಗಿ ಇವಾಗ ನಮಗೆ ಎಲೆಕ್ಷನ್ ಆಗಿದ ತಕ್ಷಣ ನಮಗೆ ಆ ಮ್ಯಾಂಡೇಟ್ ಸಿಕ್ಕಿದ ಮೇಲೆ ಇದು ಮೆಂಬರ್ಸ್ ಕಡೆಯಿಂದ ಆವಾಗ ನಮಗೆ ಇದು ಇನ್ನೂ ಈಸಿ ಆಯಿತು. ನಾವು ಹೋಗಿ ಸರ್ಕಾರನ ಮೀಟ್ ಮಾಡೋದಕ್ಕೆ, ನಮ್ಮ DCM ಆಗ್ಬೋದು, CM ಆಗ್ಬೋದು, ಅವ್ರನ್ನೆಲ್ಲ ಮೀಟ್ ಮಾಡೋದಕ್ಕೆ. ಆಮೇಲೆ ಹೋಮ್ ಮಿನಿಸ್ಟರ್ನ ನಾವು ಮಿಸ್ ಮಾಡಿದ್ವಿ ಮೀಟ್ ಮಾಡೋದಕ್ಕೆ. ಬಟ್ ಇವಾಗ ಅವರೆಲ್ಲರೂ ಬೆಳಗಾಂ ಸೆಷನಲ್ಲಿ ಇರೋದ್ರಿಂದ ಅವರು ಬಂದಿದ್ದ ತಕ್ಷಣವೇ ಅವೆಲ್ಲ ಫೋನಲ್ಲಿ ಮಾತಾಡಿದ್ದೀವಿ ಇವ್ರ ಹತ್ರ, ಹೋಮ್ ಮಿನಿಸ್ಟರ್ ಹತ್ರ. ಸೊ ಹಾಗಾಗಿ ಅವರು ಬಂದಿದ್ದ ತಕ್ಷಣ ಬೆಂಗಳೂರಿಗೆ ನಾವು ನೆಕ್ಸ್ಟ್ ಡೇನೇ ಅವ್ರನ್ನ ಹೋಗಿ ಮೀಟ್ ಮಾಡೋ ಅಂಥ ಒಂದು ಯೋಚನೆನ ಹಾಕ್ಕೊಂಡಿದ್ದೀವಿ. ಮಾತುಕತೆಯೂ ನಡೆದಿದೆ. ಸೊ ಅವರೂ ಬನ್ನಿ, ಎನಿ ಟೈಮ್ ಬನ್ನಿ, ನೀವು ಖಂಡಿತ ನಮ್ಮ ಕಡೆಯಿಂದ ಎಲ್ಲ ಬೆಂಬಲ ಇದೆ ನಿಮಗೆ ಅಂತಲೂ ಹೇಳಿದ್ದಾರೆ. ಅಟ್ ದ ಸೇಮ್ ಟೈಮ್ ನಾವು BCCI ಹತ್ರನೂ ಮಾತಾಡಿದ್ದೀವಿ. ಸೊ ಅವ್ರ ಕಡೆಯಿಂದನೂ ಬೆಂಬಲ ಚೆನ್ನಾಗಿ ಸಿಕ್ಕಿದೆ. ಅವರು ಅದನ್ನೇ ಯೋಚನೆ ಮಾಡ್ತಾಯಿದ್ರು. ಸೊ ನಾವು ಯಾವಾಗ ಸೆಕ್ರೆಟ್ರಿ BCCIನ ಮೀಟ್ ಮಾಡಿದ್ವೋ ನಾವು, ಅವ್ರು ಹೇಳ್ತಾ ಇರೋ ಒಂದು ದೊಡ್ಡ ನಮಗೆ ಒಂದು ತಲೆನೋವಿತ್ತು ಆ್ಯಕ್ಚುಲಾಗಿ. ಯಾಕೆಂದರೆ RCB ಅವ್ರು ಚಾಂಪಿಯನ್ಸ್ ಆಗಿದ್ದರು. ಜನರಲಿ ಏನಾಗುತ್ತೆ ಅಂದರೆ RCBನವರು ಗೆದ್ದಾಗ ಯಾರು ಗೆಲ್ತಾರೋ ಅವರ ಒಂದು ಮನೆ ಗ್ರೌಂಡ್ ಹೋಮ್ ಗ್ರೌಂಡ್ನಲ್ಲೇ ನಡೆಸೋದು ಇದನ್ನು, ಓಪನಿಂಗ್ ಸೆರೆಮನಿ ಎಲ್ಲ. ಸೊ ನೀವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ ನಾವು. ಸೊ ನೀವು ಹೋಗಿ ಈ ಥರ ಒಂದು ಗ್ರೀನ್ ಸಿಗ್ನಲ್ ತೊಗೊಂಬಂದಿರೋದ್ರಿಂದ ನಮಗೆ ಒಂಥರ ತಲೆನೋವು ಕಡಿಮೆ ಆಗಿದೆ ಅಂತಲೇ ಹೇಳಿದ್ದಾರೆ ಅವ್ರು ನಮಗೆ. ಸೊ ಹಾಗಾಗಿ ಒಂಥರ ಇದು ಖಂಡಿತ ಎಲ್ಲರಿಗೂ ಸಿಹಿ ಸುದ್ದಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಅಂದರೆ ನಮ್ಮ ಕ್ರಿಕೆಟ್ ಫ್ಯಾನ್ಸ್ಗೆ ಮತ್ತು ಮೆಂಬರ್ಸ್ಗೆ, KSCI ಮೆಂಬರ್ಸ್ಗೆ, ಅವ್ರಿಗೆಲ್ಲ ಇದು ಒಂಥರ ಸಿಹಿ ಸುದ್ದಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಂಗೆ ಹೇಳ್ತಾನೆ ಸರ್, ಇದು ಕೆಲಸ ಅಂತೂ ಕಡಿಮೆ ಆಗಿಲ್ಲ, ಇನ್ನೂ ಡಬಲ್ ಆಗ್ತಾವೆ, ಇನ್ನೂ ಹೆಚ್ಚಾಗಿ ಹೋಗ್ತಾ ಇದೆ.